ವೆಲ್ಕಮ್ ಟು dccreations in ಕನ್ನಡ. ನಾನು ಚೈತ್ರ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ಸಂಡೇ ವ್ಲಾಗ್. ಇವತ್ತಿನ ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮ ಮಧುಗಿರಿ ಬೆಟ್ಟ ಕಾಣಿಸ್ತಾನೆ ಇಲ್ಲ. ಬಿಫೋರ್ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮ ಮಧುಗಿರಿ ಬೆಟ್ಟ ಅಂತ. ಬಟ್ ಈ ವಿಡಿಯೋದಲ್ಲಿ ಕಾಣ್ತಾನೆ ಇಲ್ಲ. ಸೊ ಅದು ಇವತ್ತಿನ ವೆದರ್ ತುಂಬಾ ಚೆನ್ನಾಗಿದೆ. ಇವತ್ತಿನ ಟಿಫನ್ ಬಂದು ಮೈ ಮೋಸ್ಟ್ ಫೇವ್ರೆಟ್ ಟಿಫನ್ನು ಪುಳಿಯೋಗರೆ. ಸೊ ಟಿಫನ್ ಮಾಡಿಟ್ಟಿದ್ದೀನಿ, ತಿಂದ್ಬಿಟ್ಟು ಟ್ಯೂಷನ್ಗೆ ಹೋಗ್ಬಿಟ್ಟು ಬಂದಮೇಲೆ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ. ಟ್ಯೂಷನ್ದ ಬಂದಮೇಲೆ ಇದ್ದೇ ಇರುತ್ತಲ್ವ ಮನೆ ಕೆಲಸ ಅಂದಮೇಲೆ. ಒಂದಷ್ಟು ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಎಲ್ಲ ಅಂದ್ರಲ್ಲೇ ಬಿಸಾಕಿ ಹೋಗಿರ್ತೀನಿ. ಬೆಡ್ನೆಲ್ಲ ನೀಟಾಗಿ ಜೋಡಿಸಿಡೋದು ಮಾಮೂಲಿ ಕೆಲಸ. ನೆಕ್ಸ್ಟ್ ಇವತ್ತು ಮಾರ್ನಿಂಗ್ ನಾನು ಒಂದಷ್ಟು ಬಟ್ಟೆಗಳನ್ನ ಒಗ್ದಾಕಿಟ್ಟೋಗಿದ್ದೆ. ಬರೋಷ್ಟೊತ್ತಿಗೆಲ್ಲ ಹಾರಿದ್ವು, ಮತ್ತು ಅವನ್ನೆಲ್ಲ ನೀಟಾಗಿ ಮಚ್ಚಿಟ್ಕೊಳ್ಳೋದು, ಒಂದಷ್ಟು ಕೆಲಸ ಎಲ್ಲ ಇತ್ತು. ಸೊ ಆ ಕೆಲಸನೆಲ್ಲ ಈಗ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಬೆಡ್ ನೀಟಾಗಿದ್ದರೆ ಮನೆಯೆಲ್ಲ ಫುಲ್ ನೀಟಾಗಿದೆ ಅಂತ ಅನಿಸುತ್ತೆ. ನಿಮಗೂ ಹಾಗೆ ಅನಿಸುತ್ತಾ? ಕಮೆಂಟ್ ಮಾಡಿ ಹೇಳಿ. ಬಟ್ಟೆಗಳನ್ನೆಲ್ಲ ಮಚ್ಚಿಡೋದು, ಅದನ್ನೆಲ್ಲ ಎತ್ತಿಡೋದು. ಸೊ ನನಗೆ ಈ ಕೆಲಸ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ಟೆಗಳದ್ದು ಒಗೆಯೋದಿರ್ಬೋದು ಅಥವಾ ಮಚ್ಚಿಡೋದಿರ್ಬೋದು, ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ನಾನು ಇಷ್ಟಪಟ್ಟು ಮಾಡ್ತೀನಿ. ಅಡುಗೆ ಒಂದೇ ನನಗೆ ಸ್ವಲ್ಪ ಬೋರಿಂಗ್ ಅನ್ಸೋದು, ಬಟ್ ಆದರೂ ಮಾಡ್ತೀನಿ, ಮಾಡಲೇಬೇಕಲ್ವಾ? ಓಕೆ ಫ್ರೆಂಡ್ಸ್, ವಿಡಿಯೋನೆಲ್ಲ ಕಂಪ್ಲೀಟಾಗಿ ನೋಡಿ. ನಾನು ಹೋಮ್ ಕ್ಲೀನಿಂಗ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾನು ಒಂದು ರೆಸಿಪಿ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಅದು ಜಸ್ಟ್ 15 ಮಿನಿಟ್ಸ್ ಒಳಗಡೆ ಆಗೋವಂಥ ರೆಸಿಪಿ. ತುಂಬಾ ಚೆನ್ನಾಗಿದೆ. ಯಾವುದೋ ರೆಸಿಪಿ ಅಂತ ನೋಡಿ ನೀವೇ, ಓಕೆನಾ? ಮಿಸ್ ಮಾಡಬೇಡಿ. ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಇವಾಗ ಯಾವ ರೆಸಿಪಿ ಮಾಡ್ತಿದ್ದೀವಿ ಅಂತಂದರೆ ಗೋಬಿ ಮಾಡ್ತಾಯಿದ್ದೀವಿ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಅಂತಂದರೆ ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟು, ಈ ಕಡೆ ಇರೋದು ಮೈದಾ ಹಿಟ್ಟು, ಆ್ಯಂಡ್ ಮತ್ತು ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಸೊ ಈ ರೆಸಿಪಿನ ಮಾಡ್ತಿರೋದು ನನ್ನ ಹಸ್ಬೆಂಡ್. ಅವರೇ ಮಾಡಿಕೊಡ್ತಿದ್ದಾರೆ ಗೋಬಿ ಎಲ್ಲ. ಸೊ ಇವಾಗ ಅವನ್ನ ಆ್ಯಡ್ ಮಾಡ್ಕೊತಿದ್ದಾರೆ. ಜಸ್ಟ್ ಇದು ಈಸಿಯಾಗಿ ಟೇಸ್ಟಿಯಾಗಿ 15 ಮಿನಿಟ್ಸ್ ಒಳಗಡೆ ಆಗೋಗುತ್ತೆ. ಕ್ವಿಕ್ಕಾಗಿ ಮಾಡ್ಕೋಬೋದು ನಿಮಗೆ ಗೋಬಿ ತಿನ್ನಬೇಕು ಅಂತ ಅನಿಸಿದ್ರೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಗೋಬಿನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀವಿ. ಅದನ್ನೆಲ್ಲ ನೆನೆಸಿದಾದ್ಮೇಲೆ ಸ್ವಲ್ಪ ಎಲ್ಲ ಆದಮೇಲೆ ಅದಕ್ಕೆ ಬೌಲ್ಗೆ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಅಷ್ಟೊತ್ತಿಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಎಷ್ಟು ಬೇಗ ಬೇಗ ಪಟಾಪಟ ಅಂತ ಮಾಡಿದ್ವಿ ಅಂತಂದರೆ 15 ಮಿನಿಟ್ಸು ತೊಗೊಂಡಿಲ್ಲ ಟೈಮು. ಅಷ್ಟು ಬೇಗ ಮಾಡಿಬಿಟ್ರು. ಅಲ್ಲ, ಇವಾಗ ಗೋಬಿನ ಕರಿತಿದ್ದಾರೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಸಿಂಪಲಾಗಿ ನೀನು ಕ್ಯಾಪ್ಸಿಕಮ್ ಅದು ಇದು ಏನೂ ಇಲ್ಲದೇ ಆರಾಮ್ಸೆ ಮಾಡ್ಕೊಳ್ಳೋದು. ಜಸ್ಟ್ ಸಾಸ್ಗಳು ಒಂದಷ್ಟು ಬೇಕು, ಅಷ್ಟು ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ. ಸೊ ಗೋಬಿ ಚೆನ್ನಾಗಿ ಕರೆದಿದ್ದಾರೆ, ಅದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋದು. ಓಕೆ, ನೋಡಿದ್ರಲ್ಲ ಹೇಗೆ ಬಂದಿದೆ ಗೋಬಿ ಅಂತ. ಸೊ ಇವಾಗ ನಾವು ಫ್ರೈ ಮಾಡೋಣ. ಫ್ರೈ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳ್ತಿದ್ದೀನಿ. ಸೊ ಒಂದು ಬಾಣಲೆ ಇಟ್ಟಿರ್ತೀವಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಅಷ್ಟೇ ಆ್ಯಡ್ ಮಾಡಿರೋದು. ಇವಾಗ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಿದ್ದಾರೆ.
ನೆಕ್ಸ್ಟ್ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ಕೊತಿದ್ದಾರೆ. ಇನ್ನೊಂದು ಸ್ವಲ್ಪ ತಿನ್ನಬೇಕಾದ್ರೆ ನೆನಪಿರಲಿ ಅಂತ. ಒಂದು ಈರುಳ್ಳಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಬ್ಬರಿಗೆ ಮಾಡೋದಾದರೆ. ಟೊಮೊಟೊ ಸಾಸು, ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ತಿದ್ದಾರೆ. ಆ್ಯಂಡ್ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ತಿದ್ದಾರೆ. ಅದಕ್ಕೆ ಮುಂಚೆ ಸ್ವಲ್ಪ ಕೇಸರಿ ಪುಡಿನ ಆ್ಯಡ್ ಮಾಡಿದ್ದಾರೆ. ಒಬ್ಬರು ಗೋಬಿಗೆ ಕೇಸರಿ ಪುಡಿ ಹಾಕೋತಾರೆ, ಬಟ್ ನಾನು ಗೋಬಿಗೇನು ಹಾಕ್ಕೊಂಡಿಲ್ಲ, ಇದು ಫ್ರೈಗೆ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಸ್ವಲ್ಪ ಚಾಟ್ ಮಸಾಲ, ಇದು ಖಾರದ ಪುಡಿನ ಆ್ಯಡ್ ಮಾಡ್ಕೊತಿದ್ದಾರೆ. ಓಕೆ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡ್ಕೊಂಡಾಗ ನಿಮಗೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಅದಕ್ಕೆ ನೀರು ಕೂಡ ಆ್ಯಡ್ ಮಾಡ್ಬೋದು, ಬಟ್ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಗೋಬಿ ಬೇಯೋವಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದಾರೆ. ಚೆನ್ನಾಗಿ ಕುದಿ ಬಂದಿದೆ. ಸೊ ಕುದಿ ಬಂದಮೇಲೆ ಫ್ರೈ ಮಾಡಿರೋಂಥ ಗೋಬಿನ ಆ್ಯಡ್ ಮಾಡ್ತಿದ್ದಾರೆ. ಅದು ನೀಟಾಗೆಲ್ಲ ನೀರೆಲ್ಲ ಇಳ್ಕೊಂಡು ನೀರೆಲ್ಲ ಕಂಪ್ಲೀಟಾಗಿ ಇದಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.